ಈ ಜೀವ ನಿನಗಾಗಿ ಭಾಗ 50. ಆತೆಯಳ ಜೊತೆ ಕಾಲೇಜಿಗೆ ಹೊರಟ ಅಗಸ್ತ್ಯ ಅವಳನ್ನು ಬೈಕಲ್ಲಿ ಕಾಲೇಜ್ ತನಕ ಡ್ರಾಪ್ ಮಾಡಿ ಹಿಂದಿನ ದಿನ ಹೋಗಿದ್ದ ಪಾರ್ಕಿಗೆ ಹೊರಟು ಹೋದನು. ಪಾರ್ಕಿನ ಬೆಂಚಲ್ಲಿ ಕೂತಿದ್ದ ಅವನು ತನ್ನ ಹಣೆ ಬರವನ್ನು ನೆನೆದು ಮರುಕು ಪಡತೊಡಗಿದನು. ಏನು ಹಣೆ ಬರೋನು ನಂದು. ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಗಿಟ್ಟಿಸ್ಕೊಂಡು ಅಪ್ಪ ಅಮ್ಮ ಅಜ್ಜಿ ಮತ್ತು ತಂಗಿಯನ್ನು ಚೆನ್ನಾಗಿ ನೋಡ್ಕೋಬೇಕಂತ ಅನ್ಕೊಂಡಿದ್ದೆ. ಆದರೆ ಇವತ್ತು ನಾನೇ ಡಿಪರ್ ಆಗಿ ಕೂತಿದ್ದೀನಿ. ಒಂದು ವೇಳೆ ನಾನು ಮತ್ತೆ ಕಾಲೇಜಿಗೆ ರೀಜಾಯಿನ್ ಆಗಿಲ್ಲ ಅಂದರೆ ನನ್ನ ಕನಸೆಲ್ಲ ನುಚ್ಚು ನೂರಾಗುತ್ತೆ. ದೇವ್ರೆ, ಎಲ್ಲ ನಿನ್ನ ಮೇಲೆ ಬಿಟ್ಟಿದ್ದೀನಿ. ನನ್ನನ್ನು ಈ ಕಷ್ಟದಿಂದ ಪಾರು ಮಾಡು. ನನ್ನ ಅಪ್ಪ ಅಮ್ಮ ನಮ್ಮನ್ನು ತುಂಬ ಕಷ್ಟದಿಂದ ಬೆಳೆಸಿ ಓದಿಸಿ ನಮಗೆ ಒಳ್ಳೆ ಲೈಫ್ ಕೊಟ್ಟಿದ್ದಾರೆ. ಅವರಿಗೋಸ್ಕರನಾದರೂ ನನ್ನನ್ನು ಕಷ್ಟದಿಂದ ಪಾರು ಮಾಡು ದೇವ್ರೆ ಅಂತ ದೇವರಲ್ಲಿ ಅಂಗಲಾಚತೊಡಗಿದನು. ಮಧ್ಯಾಹ್ನ 12:30 ಸಮಯ. ಲಾಯರ್ ನೀಲೇಶ್ ತಮ್ಮ ಅಸಿಸ್ಟೆಂಟ್ ಪುಷ್ಪರಾಜ್ ಜೊತೆ ಕಾಲೇಜಿಗೆ ಬಂದರು. ಕಾರಿನಿಂದ ಇಳಿದ ಅವರು, ಪುಷ್ಪರಾಜ್, ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಹ್ಞೂ ಸರ್, ಎಲ್ಲ ನೆನಪಿದೆ. ಇವತ್ತು ಆ ಪ್ರಿನ್ಸಿಪಲ್ ನಮ್ಮ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಸರಿ, ಹಾಗಾದ್ರೆ ಶರ್ಟ್ ಬಟನ್ನಲ್ಲಿರೋ ಹಿಡನ್ ಕ್ಯಾಮ್ರಾ ಅವ್ರಿಗೆ ಗೊತ್ತಾಗದಂತೆ ನೋಡ್ಕೊಳ್ಬೇಕು. ಓಕೆ ಸರ್, ಎಲ್ಲ ಸರಿಯಾಗಿ ನಿಭಾಯಿಸ್ತೇನೆ. ನಾವಿನ್ನು ಹೊರಡೋಣ ಅಂತ ಹೇಳಿ ಪುಷ್ಪರಾಜ್ ಇನ್ನೇನು ಮುಂದೆ ಹೋಗಬೇಕು. ಅಷ್ಟರಲ್ಲಿ ಲಾಯರ್ ನೀಲೇಶ್ ಅವರನ್ನು ತಡೆದು, ಪುಷ್ಪರಾಜ್, ಈಗ ನೀನು ಯಾರು? ಸರ್, ಅಷ್ಟು ಗೊತ್ತಿಲ್ವಾ? ನಾನು ನಿಮ್ಮ ಅಸಿಸ್ಟೆಂಟ್ ಪುಷ್ಪರಾಜ್. ನೀನು ನನ್ನ ಅಸಿಸ್ಟೆಂಟ್ ಅಂತ ನನಗೆ ಗೊತ್ತು, ಆದರೆ ಈಗ ನೀನು ನನಗೆ ಏನಾಗಬೇಕು? ಸಾರಿ ಸರ್, ನೀವು ಹೇಗೇನೆ ಕೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡೆ. ನಾನೀಗ ನಿಮ್ಮ ಮಗ ಪುಷ್ಪರಾಜ್. ಇಲ್ಲಿ MBA ಅಡ್ಮಿಷನ್ಗೋಸ್ಕರ ಬಂದಿದ್ದೀನಿ. ಓಕೆ, ಗುಡ್. ಕೆಲಸ ಆಗೋ ತನಕ ಹೀಗೇನೆ ಮೇಂಟೈನ್ ಮಾಡಬೇಕು. ಸರಿ, ಈಗ ನಡಿ. ಆದಷ್ಟು ಬೇಗ ನಾವು ಕೆಲಸ ಮಾಡಿ ಮುಗಿಸ್ಬೇಕು. ಓಕೆ ಸರ್ ಅಂತ ಹೇಳಿದ ಪುಷ್ಪರಾಜ್ ಲಾಯರ್ ನೀಲೇಶ್ ಜೊತೆಗೆ ಹೋದರು. ಕಾಲೇಜ್ ಒಳಗಡೆ ಬಂದ ಅವರನ್ನು ಅಲ್ಲಿನ ಸ್ಟಾಫ್ ತಡೆದು, ಎಕ್ಸ್ಕ್ಯೂಸ್ ಮಿ ಸರ್, ಯಾರನ್ನು ನೋಡಬೇಕಾಗಿತ್ತು? ನೀವು ಈ ಥರ ಎಲ್ಲ ಕಾಲೇಜಲ್ಲಿ ಓಡಾಡಬಾರ್ದು. ಇದು ತುಂಬ ರೆಪ್ಯೂಟೆಡ್ ಕಾಲೇಜ್. ಇಲ್ಲಿ ತುಂಬಾ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾರೆ. ಯಾರನ್ನಾದ್ರೂ ನೋಡಬೇಕಾದ್ರೆ ಆಫೀಸಲ್ಲಿ ಮೊದಲು ಎನ್ಕ್ವೈರಿ ಮಾಡಬೇಕು. ನಿಮ್ಗೆ ಯಾರನ್ನು ನೋಡಬೇಕಾಗಿತ್ತು ಸರ್? ಸಾರಿ ಮ್ಯಾಮ್, ನಾವು ಪ್ರಿನ್ಸಿಪಲ್ ಸರ್ನ ನೋಡಬೇಕಾಗಿತ್ತು. ನನಗೆ MBAಗೆ ಅಡ್ಮಿಷನ್ ಆಗಬೇಕಾಗಿತ್ತು. ಅದಕ್ಕೆ ನನ್ನ ಅಪ್ಪನ ಜೊತೆ ಬಂದಿದ್ದೀನಿ. ಪ್ಲೀಸ್ ನಮಗೆ ಪ್ರಿನ್ಸಿಪಲ್ ಸರ್ ಹತ್ರ ಹೋಗೋಕ್ಕೆ ಬಿಡಿ. ಸಾರಿ, ಈಗ ಅಡ್ಮಿಷನ್ ಮಾಡ್ಕೊಳ್ಳಲ್ಲ. ಇನ್ನೇನಿದ್ರು ನೆಕ್ಸ್ಟ್ ಇಯರ್ ಬನ್ನಿ ಅಂತ ಕಾಲೇಜ್ ಸ್ಟಾಫ್ ಹೇಳಿದಾಗ ಲಾಯರ್ ನೀಲೇಶ್ ದುಡ್ಡಿನ ಕಂತೆಯನ್ನು ಅವರ ಕಡೆ ತೋರಿಸಿ, ನಿಮ್ಮ ಪ್ರಿನ್ಸಿಪಲ್ಗೆ ಹೋಗಿದ್ದಾನೆ ಹೇಳಿ. ದುಡ್ಡಿನ ಕಂತೆ ನೋಡಿದ ಸ್ಟಾಫ್, ಸರ್ ಕುಳಿತುಕೊಳ್ಳಿ, ನಾನು ಈಗಲೇ ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗಿ ಪರ್ಮಿಷನ್ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿದ ಅವರು ಕೂಡಲೇ ಪ್ರಿನ್ಸಿಪಲ್ ಚೇಂಬರ್ಗೆ ಹೋದರು. ಸರ್, ಯಾರು ಇಬ್ಬರು ನಿಮ್ಮನ್ನು ನೋಡಬೇಕು ಅಂತ ಬಂದಿದ್ದಾರೆ. ನಾನು ಬ್ಯುಸಿ ಇದ್ದೀನಿ ಅಂತ ಹೇಳ್ಬಿಟ್ಟು ನಾಳೆ ಬರೋಕ್ಕೆ ಹೇಳಿ. ಸರ್, ಅವ್ರ ಮಗನ ಅಡ್ಮಿಷನ್ ಇಲ್ಲಿ ಮಾಡೋಕ್ಕೆ ಬಂದಿದ್ದಾರೆ. ಅಡ್ಮಿಷನ್ ಕ್ಲೋಸ್ ಆಗಿದೆ ಅಂತ ನಿಮ್ಗೆ ಗೊತ್ತಿಲ್ವೇನ್ರಿ? ಸುಮ್ಮನೆ ಅವ್ರನ್ನ ವಾಪಸ್ ಕಳಿಸಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಸರ್, ಅವ್ರ ಹತ್ತಿರ ದುಡ್ಡಿನ ಕಂತೆನೇ ಇದೆ, ಅದಕ್ಕೆ ನಿಮಗೆ ಬಂದು ಹೇಳ್ತಾ ಇರೋದು. ಹೌದಾ? ಹಾಗಾದ್ರೆ ಅವ್ರನ್ನ ಕೂಡಲೇ ಇಲ್ಲಿಗೆ ಕಳಿಸಿ. ಹಾಗೆ ಯಾರಾದರೂ ಬರ್ತಾರಂತ ಸ್ವಲ್ಪ ಹೊತ್ತು ಕಾವಲು ಕಾಯಿರಿ. ಆಯಿತು ಸರ್ ಅಂತ ಹೇಳಿದ್ದ ಸ್ಟಾಫ್ ಕೂಡಲೇ ಅವರಿಬ್ಬರನ್ನು ಪ್ರಿನ್ಸಿಪಲ್ ಚೇಂಬರ್ಗೆ ಕಳುಹಿಸಿ ಹೊರಗಡೆ ಕಾವಲು ಕಾಯತೊಡಗಿದರು. ಅವರಿಬ್ಬರನ್ನು ನೋಡಿದ ಪ್ರಿನ್ಸಿಪಲ್ ದಾಮೋದರ್ ಮುಖದಲ್ಲಿ ನಗು ತಂದುಕೊಂಡು, ಬನ್ನಿ ಕುಳಿತುಕೊಳ್ಳಿ, ನನ್ನಿಂದ ನಿಮ್ಗೆ ಏನು ಸೇವೆ ಆಗಬೇಕು ಅಂತ ಹೇಳಿದಾಗ ಲಾಯರ್ ನೀಲೇಶ್ ಮತ್ತು ಪುಷ್ಪರಾಜ್ ಅವರ ಎದುರುಗಡೆ ಕುಳಿತುಕೊಂಡರು. ನಂತರ ಪ್ರಿನ್ಸಿಪಲ್ ರವರ ಮಾತು ಮುಂದುವರಿಸುತ್ತಾ, ನಾನು ಈ ಕಾಲೇಜಿನ ಪ್ರಿನ್ಸಿಪಲ್ ದಾಮೋದರ್ ಅಂತ ನನ್ನ ಹೆಸರು. ನನ್ನಿಂದ ನಿಮಗೆ ಯಾವ ರೀತಿ ಸೇವೆ ಆಗಬೇಕು ಅಂತ ಹೇಳಿದರೆ ಈಗಲೇ ಅದನ್ನು ಮಾಡಿಕೊಡ್ತೀನಿ. ಸಂಕೋಚ ಇಲ್ಲದೆ ಹೇಳಿ. ಸರ್, ಇವನು ನನ್ನ ಮಗ ಪುಷ್ಪರಾಜ್. ಇವನಿಗೆ MBAಗೆ ಇಲ್ಲಿ ಅಡ್ಮಿಷನ್ ಮಾಡಿಸೋಣ ಅಂತ ಬಂದೆ. ನಾವು ಬೇರೆ ಊರಿಂದ ಬಂದಿರೋದು. ಇಲ್ಲಿ ಬಂದ ಮೇಲೆ ಸುಮಾರು ಕಾಲೇಜಲ್ಲಿ ದಾಡಿದ್ವಿ, ಆದರೆ ಎಲ್ಲೂ ನನ್ನ ಮಗನಿಗೆ ಅಡ್ಮಿಷನ್ ಸಿಕ್ಕಿಲ್ಲ. ಕೊನೆಗೆ ಯಾರು ನಿಮ್ಮ ಬಗ್ಗೆ ಹೇಳಿದರು, ಅದಕ್ಕೆ ಒಂದ್ಸಲ ನಿಮ್ಮನ್ನು ಭೇಟಿಯಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನಿಮ್ಮ ಕಾಲೇಜಲ್ಲಿ ನನ್ನ ಮಗನಿಗೆ ಅಡ್ಮಿಷನ್ ಸಿಗುತ್ತೆ ಅಲ್ವಾ ಸರ್? ಅವರ ಮಾತು ಕೇಳಿ ನಾಟಕ ಮಾಡಿದ ಪ್ರಿನ್ಸಿಪಲ್,
ಆಲ್ರೆಡಿ ಫಸ್ಟ್ ಇಯರ್ ಮುಗಿತಾ ಬಂತು. ಈ ಟೈಮಲ್ಲಿ ಅಡ್ಮಿಷನ್ ಆಗೋದು ಇಂಪಾಸಿಬಲ್. ಆ ಥರ ಹೇಳ್ಬೇಡಿ ಸರ್. ತುಂಬ ಹೋಪ್ ಇಟ್ಕೊಂಡು ಇಲ್ಲಿಗೆ ಬಂದಿದ್ವಿ. ನೀವು ಅಡ್ಮಿಷನ್ ಮಾಡಲ್ಲ ಅಂದರೆ ನನ್ನ ಮಗನ 1 ವರ್ಷದ ಸಮಯ ಹಾಳಾಗ್ಬಿಡುತ್ತೆ. ಪ್ಲೀಸ್ ಸರ್, ನನ್ನ ಮಗನಿಗೆ ನಿಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಕೊಡಿ. ನೀವು ಎಷ್ಟು ದುಡ್ಡು ಕೇಳ್ತೀರೋ ಅಷ್ಟು ಕೊಡ್ತೀವಿ, ಆದರೆ ನನ್ನ ಮಗನಿಗೆ ಅಡ್ಮಿಷನ್ ಮಾತ್ರ ಆಗಲೇಬೇಕು. ನೋಡಿ ಮಿಸ್ಟರ್, ನೀವು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ನಾನು ನಿಮ್ಮ ಮಗನಿಗೆ ಈ ಕಾಲೇಜಲ್ಲಿ ಅಡ್ಮಿಷನ್ ಮಾಡೋಕ್ಕೆ ರೆಡಿ ಇದ್ದೀನಿ. ಆದರೆ ದುಡ್ಡು ಸ್ವಲ್ಪ ಜಾಸ್ತಿ ಆಗುತ್ತೆ. ದುಡ್ಡು ಎಷ್ಟು ಬೇಕಾದರೂ ಕೇಳಿ ಸರ್, ನಾನು ಕೊಡೋಕ್ಕೆ ರೆಡಿ ಇದ್ದೀನಿ. ಸರಿ, ಹಾಗಾದರೆ ಕೋರ್ಸ್ ಫೀಸ್ ಹೊರತುಪಡಿಸಿ 5 ಲಕ್ಷ ಕೊಡಿ. ಆಮೇಲೆ ನಿಮ್ಮ ಮಗನಿಗೆ ಅಡ್ಮಿಷನ್ ಮಾಡಿಸ್ತೀನಿ. ಕೋರ್ಸ್ ಫೀಸ್ ಎಷ್ಟೆಲ್ಲ ಆಗುತ್ತೆ ಅಂತ ಇದರಲ್ಲಿ ಇದೆ, ಇದರ ಪ್ರಕಾರ ಪೇ ಮಾಡಿ. ಈಗ 5 ಲಕ್ಷ ಕೊಟ್ಟರೆ ಇಮಿಡಿಯೇಟ್ ಆಗಿ ಅಡ್ಮಿಷನ್ ಆಗುತ್ತೆ. ಈಗಲೇ 5 ಲಕ್ಷ ನಮ್ಮ ಕೈಯಲ್ಲಿ ಇಲ್ಲ, ಯಾಕಂದರೆ ಅಡ್ಮಿಷನ್ ಆಗುತ್ತೋ ಇಲ್ವೋ ಅಂತ ಡೌಟಲ್ಲಿ ಬಂದ್ವಿ ಸರ್. ನಾಳೆ ಫುಲ್ ಅಮೌಂಟ್ ಕೊಡ್ತೀವಿ. ಈಗ ನನ್ನ ಹತ್ರ 50,000 ಇದೆ, ಅದನ್ನು ಕೊಡ್ತೀನಿ. ಸರಿ, ಹಾಗಾದರೆ ಕೊಡಿ ಅಂತ ಪ್ರಿನ್ಸಿಪಲ್ ಹೇಳಿದಾಗ ಲಾಯರ್ ನೀಲೇಶ್ ದುಡ್ಡನ್ನು ಅವರ ಕೈಗೆ ಕೊಟ್ಟರು. ನಂತರ ಅವರೇ ಮಾತು ಮುಂದುವರಿಸುತ್ತಾ, ಸರ್, ದುಡ್ಡು ಕೊಟ್ಟರೆ ನೀವು ಯಾವಾಗ ಬೇಕಾದ್ರೂ ಅಡ್ಮಿಷನ್ ಮಾಡ್ಕೋತೀರಾ? ಅಲ್ಲ, ತಪ್ಪು ತಿಳ್ಕೊಬೇಡಿ, ಯಾಕಂದರೆ ಇನ್ನೂ 2 ಇದ್ದಾರೆ. ಅವ್ರನ್ನು ಕೂಡ ಇದೇ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಶೋರ್, ಅವ್ರನ್ನ ಕೂಡ ಕರೆದುಕೊಂಡು ಬನ್ನಿ. ನಾಳೆ ನಿಮ್ಮ ಜೊತೆಯಲ್ಲಿ ಅಡ್ಮಿಷನ್ ಮಾಡಿಸೋಣ. ಲಕ್ಷ್ಮಿ ತಾನಾಗಿ ಒಲಿದು ಬರಬೇಕಾದ್ರೆ ಬೇಡ ಅನ್ನೋಕ್ಕಾಗತ್ತಾ? ದುಡ್ಡಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಆದರೆ ಸರ್, ಅವ್ರ ಪೋರ್ಷನ್ ಎಲ್ಲ ಹೇಗೆ ಕಂಪ್ಲೀಟ್ ಮಾಡ್ತೀರಾ? ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ಕೋಬೇಡಿ. ಬೇರೆ ಸ್ಟೂಡೆಂಟ್ಗಳ ಹತ್ರ ನೋಟ್ಸ್ ನಿಮಗೆ ಜೆರಾಕ್ಸ್ ಮಾಡಿ ಕೊಡ್ತೀವಿ. ಇನ್ನು ಸ್ವಲ್ಪ ಅಮೌಂಟ್ ಕೊಟ್ಟರೆ ಪಾಸ್ ಕೂಡ ಮಾಡ್ತೀವಿ. ಇನ್ನೂ ಕೂಡ ಅಮೌಂಟ್ ಕೊಡ್ಬೇಕಾ ಸರ್ ಅಂತ ನೀಲೇಶ್ ರವರು ಅಮ್ಮ ಏಕನಂತೆ ನಟಿಸಿದರು. ಹೌದು, ಮತ್ತೆ ಇದು ಬರೀ ಅಡ್ಮಿಷನ್ ಮಾಡಿಸ್ಕೊಳ್ಳೋಕೆ ತಗೊಳ್ತಾ ಇರೋದು. ಪಾಸ್ ಮಾಡೋಕ್ಕೆ ಜಾಸ್ತಿ ಏನು ದುಡ್ಡು ಬೇಕಾಗಿಲ್ಲ, ಬರೀ 2 ಲಕ್ಷ ಅಷ್ಟೇ. ಪಾಸ್ ಮಾಡಿಸ್ಬೇಕಂದ್ರೆ ನಾಳೆ 5 ಲಕ್ಷದ ಜೊತೆ 2 ಲಕ್ಷ ತಗೊಂಡು ಬನ್ನಿ. ಹಾಂ, ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಕೋರ್ಸ್ ಫೀಸ್ ಸಪ್ರೇಟಾಗಿ ಆಫೀಸ್ಗೆ ಕಟ್ಟಬೇಕು. ನಾನು ಹೇಳಿದೆ 7 ಲಕ್ಷ ನನ್ನ ಹತ್ರ ಕೊಡಬೇಕು. ಏನು ಹೇಳಿ, ಪಾಸ್ ಕೂಡ ಮಾಡಿಸ್ಬೇಕಾ? ಹಾಂ ಸರ್, ಪಾಸ್ ಕೂಡ ಮಾಡಿ. ಯಾಕಂದರೆ ಇನ್ನು ಸ್ವಲ್ಪ ದಿನದಲ್ಲಿ ಇವನು ಏನು ಕಲಿತಾನೆ, ಅದರ ಬದಲು ಡೈರೆಕ್ಟಾಗಿ ಇವನನ್ನು ಪಾಸ್ ಮಾಡಿಬಿಡಿ. ಓಕೆ, ಡನ್. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನಾನು ಇರಬೇಕಾದ್ರೆ ನಿಮ್ಮ ಮಗ ಫಸ್ಟ್ ಇಯರಲ್ಲಿ ಪಾಸ್ ಆಗೇ ಆಗ್ತಾನೆ. ಸರ್, ಇನ್ನೊಂದು ವಿಷಯ ನಿಮಗೆ ಹೇಳಬೇಕಂತ ಮನಸ್ಸಾದರೆ ಹೇಳಿ, ಇಲ್ಲಾಂದರೆ ಬೇಡ. ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಮಾತನಾಡೋದಕ್ಕೆ ನಮ್ಮವರು ಅಂತ ಫೀಲ್ ಆಗ್ತಾ ಇದೆ. ಅದಕ್ಕೆ ಏನೋ ವಿಷಯ ಕೇಳಬೇಕು ಅಂತ ಅಂದ್ಕೊಂಡೆ. ಹೇಳಿಲ್ಲಂದ್ರೆ ಪರವಾಗಿಲ್ಲ ಬಿಡಿ ಸರ್. ಕೇಳಿ ಅದೇನು ವಿಷಯ ಅಂತ ನಾನು ಹೇಳಕ್ಕೆ ರೆಡಿಯಾಗಿದ್ದೀನಿ. ನೀವು ಸ್ಟೂಡೆಂಟ್ ಹತ್ರ ಲಂಚ ತಗೊಳ್ತಾ ಇರೋದು ಮ್ಯಾನೇಜ್ಮೆಂಟ್ ಅವ್ರಿಗೆ ಗೊತ್ತಾ? ಅವ್ರಿಗೆಲ್ಲ ಗೊತ್ತಾಗದೆ ಹಾಗೆ ನಾನು ಲಂಚ ತಗೋತಾ ಇರೋದು. ಲಂಚ ತಗೊಂಡಿಲ್ಲ ಅಂದರೆ ನಮ್ಮ ಜೀವನ ನಡೆಯಬೇಕಲ್ವಾ? ಸಿಗೋ ಸ್ಯಾಲ್ರಿ ನಮ್ಮ ಮನೆ ಖರ್ಚಿಗೆನೇ ಸಾಕಾಗಲ್ಲ. ಮಗಳ ಫೀಸ್, ಐಷಾರಾಮಿ ಜೀವನ ನಡೆಸಬೇಕಂದ್ರೆ ಇಂಥ ಕೆಲಸ ಮಾಡಲೇಬೇಕು. ನೀವು ಮಾತ್ರ ನಮ್ಮ ದುಡ್ಡನ್ನು ನಾಳೆ ನಮಗೆ ತಲುಪಿಸ್ಬಿಡಿ. ಇನ್ನಿಬ್ಬರು ಇದ್ದಾರೆ ಅಂತ ಹೇಳಿದ್ರಿ ಅಲ್ವಾ, ಅವ್ರನ್ನ ಕೂಡ ಕರೆದುಕೊಂಡು ಬನ್ನಿ. ನಾಳೆ ನಿಮ್ಮ ಊರಿಗೆ ಅಡ್ಮಿಷನ್ ಮಾಡಿಸ್ತೀನಿ. ಅಂದಹಾಗೆ ಸರ್, ಈ ಕಾಲೇಜಿನಲ್ಲಿ ಯಾರನ್ನಾದ್ರೂ ಡಿಬಾರ್ ಮಾಡಿದ್ರಾ? ಲಾಯರ್ ಮಾತು ಕೇಳಿ ಸಂಶಯಗೊಂಡ ಪ್ರಿನ್ಸಿಪಲ್ ಸರ್, ಈ ಮಾತು ನಿಮ್ಗೆ ಯಾರು ಹೇಳಿದ್ದು? ಕಾಲೇಜಿಗೆ ಎಂಟ್ರಿ ಆಗ್ತಿದ್ದ ಹಾಗೆ ಯಾರು 2 ಸ್ಟೂಡೆಂಟ್ಗಳು ಮಾತಾಡ್ತಾ ಇದ್ರು. ಪಾಪದ ಹುಡುಗನನ್ನು ಪ್ರಿನ್ಸಿಪಲ್ ಮಗಳು ಬೇಕಂತೇಳಿ ಸಿಕ್ಕಿಸಿ ಹಾಕಿದ್ಲು ಅಂತಲೂ ಮಾತಾಡ್ಸ್ಕೊಳ್ತಾ ಇದ್ರು. ಅಲ್ಲ, ಬೇರೆಯವ್ರ ವಿಷಯ ನನಗೆ ಯಾಕೆ? ನಿಮ್ಮ ನೋಡಿದ್ರೆ ಒಳ್ಳೆಯವ್ರ ಥರ ಕಾಣಿಸ್ತಾ ಇದ್ದೀರಾ. ಅವನು ಏನೋ ತಪ್ಪು ಮಾಡಿರಬೇಕು, ಅದಕ್ಕೆ ನೀವು ಅವನನ್ನು ಡಿಬಾರ್ ಮಾಡಿರ್ತೀರ ಅಲ್ವಾ ಸರ್? ಹೌದು, ಅವನು ತಪ್ಪು ಮಾಡಿರೋದಕ್ಕೆ ಅವನನ್ನು ಡಿಬಾರ್ ಮಾಡಿರೋದು. ಇಲ್ಲಾಂದರೆ ಸುಮ್ಮನೆ ನಾನೇಕೆ ಅವನನ್ನು ಡಿಬಾರ್ ಮಾಡಲಿ? ಅಲ್ಲ ಸರ್, ನೀವು ಯಾರನ್ನು ಬೇಕಾದ್ರೂ ಡಿಬಾರ್ ಮಾಡಿ, ಅದರಿಂದ ನಮಗೇನು ನಷ್ಟ ಇಲ್ಲ ಅಲ್ವಾ? ಇನ್ಫ್ಯಾಕ್ಟ್ ಅವನನ್ನು ನೀವು ಡಿಬಾರ್ ಮಾಡಿದ್ದೇ ಒಳ್ಳೆಯದಾಯಿತು. ಇಲ್ಲ ಅಂದಿದ್ರೆ ನನ್ನ ಮಗನಿಗೆ ಕಾಲೇಜಲ್ಲಿ ಅಡ್ಮಿಷನ್ ಆಗ್ತಾ ಇರಲಿಲ್ಲ.
ಅವನನ್ನು ಡಿಬಾರ್ ಮಾಡಿರಲಿಲ್ಲ ಅಂದರೂ ನಾನು ನಿಮ್ಮ ಮಗನಿಗೆ ಇಲ್ಲಿ ಅಡ್ಮಿಷನ್ ಮಾಡಿಸ್ತಾ ಇದ್ದೆ. ಆ ಬಿಕಾರಿ ವಿಷಯ ಈಗ ಡಿಸ್ಕಸ್ ಮಾಡೋದು ಬೇಡ ಬಿಡಿ ಅಂತವರು ಹೇಳಿದಾಗ ಲಾಯರ್ ನೀಲೇಶ್ಗೆ ತುಂಬಾ ಕೋಪ ಬರತೊಡಗಿತ್ತು. ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡವರು, ಯಾರಿಗೆ ನೀನು ಬಿಕಾರಿ ಅಂತ ಹೇಳ್ತಾ ಇದೆಯಲ್ವಾ, ಅವನು ಬಿಕಾರಿ ಅಲ್ಲ ಪ್ರಿನ್ಸಿಪಲ್, ನೀನು ನಿಜವಾದ ಬಿಕಾರಿ. ಅವನನ್ನು ಡಿಬಾರ್ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನೀನನ್ನು ಯಾವ ಥರ ಆಟ ಆಡಿಸ್ತೀನಿ ಅಂತ ನೋಡ್ತಾ ಇರು. ಅವನು ಕೋಟಿ ಕೋಟಿ ಆಸ್ತಿಯ ಒಡೆಯ, ನಿಂತರ ಎಂಜಲ್ ಕಾಸಿಗೆ ಆಸೆ ಪಡೋ ಬಿಕಾರಿ ಅಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದರು. ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಮುಖದಲ್ಲಿ ನಗು ತಂದುಕೊಳ್ಳುತ್ತಾ, ಸರ್, ನೀ ಕೋಪ ಮಾಡಿಕೊಳ್ಳೋದು ನೋಡಿದ್ರೆ ಹೊರಗಡೆ ಸ್ಟೂಡೆಂಟ್ಗಳು ಹೇಳಿದ ಮಾತು ನಿಜ ಅನಿಸ್ತಾ ಇದೆ. ನಿಜವಾಗ್ಲೂ ನೀವು ಬೇಕಂತಲೇ ಅವನನ್ನು ಡಿಬಾರ್ ಮಾಡಿದ್ರಾ? ಹೇಳಕ್ಕೆ ಮನಸ್ಸಿಲ್ಲ ಅಂದ್ರೆ ಬೇಡ ಬಿಡಿ ಸರ್, ನಾಳೆ ನಾನು ಅಡ್ಮಿಷನ್ ಟೈಮಲ್ಲಿ ಬರ್ತೀನಿ ಅಂತ ಹೇಳಿ ಹೊರಡಲು ಎದ್ದು ನಿಂತರು. ಆಗ ಪ್ರಿನ್ಸಿಪಲ್ ಸರ್ ಅವರನ್ನು ಕುಳಿತುಕೊಳ್ಳಲು ಹೇಳಿ, ಅಯ್ಯೋ ಯಾಕೆ ಇಷ್ಟು ಬೇಗ ಹೊರಡಕ್ಕೆ ರೆಡಿಯಾಗಿದ್ದೀರಾ, ಕುಳಿತುಕೊಳ್ಳಿ. ಆ ಬಿಕಾರಿ ಬಗ್ಗೆ ನಿಮ್ಗೆ ಹೇಳ್ಬೇಕು ತಾನೇ, ಹೇಳ್ತೀನಿ, ನೀವು ಕುಳಿತುಕೊಳ್ಳಿ ಅಂತ ಹೇಳಿದಾಗ ಪುಷ್ಪರಾಜ್ ಮತ್ತು ಲಾಯರ್ ನೀಲೇಶ್ ಕುಳಿತುಕೊಂಡರು. ಆಗ ಪ್ರಿನ್ಸಿಪಲ್ ದಾಮೋದರ್ ಮಾತು ಮುಂದುವರಿಸುತ್ತಾ, ಅವನೊಬ್ಬ ಬಿಕಾರಿ, ಸ್ಕಾಲರ್ಶಿಪ್ನಿಂದ ಈ ಕಾಲೇಜಲ್ಲಿ ಅಡ್ಮಿಷನ್ ಗಿಟ್ಟಿಸ್ಕೊಂಡಿದ್ದಾನೆ. ಇಲ್ಲ ಅಂದಿದ್ರೆ ಇಂಥ ಪ್ರತಿಷ್ಠಿತ ಕಾಲೇಜಲ್ಲಿ ಅಡ್ಮಿಷನ್ ಆಗೋಕ್ಕೆ ಅವನಿಗೆ ಎಲ್ಲಿಂದ ಸಾಧ್ಯ? ಕಾಲೇಜ್ ಸ್ಟಾರ್ಟಿಂಗ್ ಡೇಸಲ್ಲಿ ನನ್ನ ಮಗಳಿಗೆ ಕಪಾಳಕ್ಕೆ ಬಾರಿಸಿದ್ನಂತೆ. ಅದಕ್ಕೆ ನನ್ನ ಮಗಳು ಸೇಟಿ ತೀರಿಸ್ಕೊಳ್ಳೋಕ್ಕೋಸ್ಕರ ಅವನ ಜೊತೆ ಪ್ರೀತಿಯ ನಾಟಕ ಮಾಡಿದ್ಲು ಅಂತ ಹೇಳುತ್ತಾ ನಡೆದಿದ್ದ ವಿಷಯವನ್ನೆಲ್ಲ ಅವರಿಗೆ ವಿವರಿಸತೊಡಗಿದರು. ಅವರ ಮಾತು ಕೇಳಿದ ಲಾಯರ್ ನೀಲೇಶ್ ಬೇಕಂತಲೇ, ಅಂದ್ರೆ ನಿಮ್ಮ ಮಗಳಿಗೆ ಪ್ರಪೋಸ್ ಮಾಡಿದಂತ ನೀವು ಅವನನ್ನು ಡಿಬರ್ ಮಾಡಿದ್ರಾ? ಹೌದು, ಮತ್ತೆ ಅವನಿಗೆ ಎಷ್ಟು ಧೈರ್ಯ ಇರಬೇಕು ನನ್ನ ಮಗಳಿಗೆ ಏನು ಪ್ರಪೋಸ್ ಮಾಡೋಕ್ಕೆ? ಅದಕ್ಕೆ ಅವನನ್ನು ಕಾಲೇಜಿಂದ ಡಿಬಾರ್ ಮಾಡಿದ್ದು. ಒಳ್ಳೆ ಕೆಲಸ ಮಾಡಿದೆ ಬಿಡಿ ಸರ್, ನನಗೆ ಸ್ವಲ್ಪ ಕೆಲಸ ಇದೆ, ನಾಳೆ ಮತ್ತೆ ಅಡ್ಮಿಷನ್ ಟೈಮಲ್ಲಿ ಸಿಗೋಣ, ನಾವೇನು ಬರ್ತೀವಿ ಅಂತ ಹೇಳಿ ಅವರು ಗೆದ್ದು ನಿಂತುಕೊಂಡರು. ಆಗ ಪ್ರಿನ್ಸಿಪಲ್ ರವರ ದೃಷ್ಟಿ ಲಾಯರ್ ನೀಲೇಶ್ ರವರ ಶರ್ಟ್ ಬಟನ್ ಕಡೆ ಹೋಯಿತು. ಇದನ್ನು ಗಮನಿಸಿದ ಲಾಯರ್ ನೀಲೇಶ್ ಅಲ್ಲಿಂದ ಹೊರಡಲು ಅನುವಾದರು. ಆಗ ಪ್ರಿನ್ಸಿಪಲ್ ದಾಮೋದರ್ ಅವರನ್ನು ತಡೆಯುತ್ತಾ, ನಿಲ್ಲಿ ಮಿಸ್ಟರ್ ಅಂತ ಹೇಳಿದರು. ಆಗ ಲಾಯರ್ ನೀಲೇಶ್ ಮತ್ತು ಪುಷ್ಪರಾಜ್ ರವರಿಗೆ ಏನು ಮಾಡಬೇಕೆಂದೇ ಗೊತ್ತಾಗದೆ ಹೋಯಿತು. ಕತೆ ಮುಂದುವರಿಯಿತು. ಪ್ರಿನ್ಸಿಪಲ್ ಸರ್ಗೆ ಲಾಯರ್ ನೀಲೇಶ್ ರವರ ಶರ್ಟ್ ಬಟನ್ನಲ್ಲಿ ಕ್ಯಾಮ್ರಾ ಇರೋದು ಗೊತ್ತಾಯ್ತೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.